ಕೋರಮಂಗಲದ ಪಬ್ಗಳಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪೊಲೀಸರ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿ ಪಾರ್ಟಿಗೆ ರೆಡಿ ಆಗ್ತಿದ್ದಾರೆ. ಕೋರಮಂಗಲದ ಪಬ್ಗಳಲ್ಲಿ ನ್ಯೂ ಇಯರ್ ಪಾರ್ಟಿಯ ಸಿದ್ಧತೆ, ಪೊಲೀಸರ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿ ಪಾರ್ಟಿಗೆ ರೆಡಿ ಆಗ್ತಿದ್ದಾರೆ. ಪಬ್ಗೆ ಬರೋ ಮುನ್ನ ಎಣ್ಣೆ ಹೊಡೆದಿದ್ರೆ ನೋ ಎಂಟ್ರಿ, ಆಲ್ರೆಡಿ ಏನಾದರೂ ಎಣ್ಣೆ ಹಾಕೊಂಡ್ ಬಂದಿದ್ರೆ ಅವರಿಗೆ ನೋ ಎಂಟ್ರಿ ಅಂತ. ಸೂಕ್ತ ಐಡಿ ಕಾರ್ಡ್ ಇದ್ರೆ ಮಾತ್ರ ಪಬ್ ಒಳಗೆ ಎಂಟ್ರಿ. 21 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಪಬ್ ಒಳಗೆ ಪ್ರವೇಶ. ಪುರುಷ ಬೌನ್ಸರ್ ಜೊತೆಗೆ ಮಹಿಳಾ ಬೌನ್ಸರ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಕೋರಮಂಗಲದ ಪಬ್ಗಳಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಸಿದ್ಧತೆ, ಏನಾದರೂ ಬಾಲ ಬಿಚ್ಚೋದು, ತಲೆಹರಟೆ ಮಾಡೋದು ಎಂತಾದ್ರೂ ಕಂಡು ಬಂದ್ರೆ ಅಂತವರಿಗೆ ಮಹಿಳಾ ಬೌನ್ಸರ್ಗಳು ಕೂಡ ಈ ಸಲ ರೆಡಿ ಇದ್ದಾರೆ, ಪುರುಷ ಬೌನ್ಸರ್ಗಳ ಜೊತೆಗೆ. ಇದು ಪಬ್ಗಳಿಗೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಜೊತೆಗೆ ಸುತ್ತಮುತ್ತ CCTV ಕಣ್ಗಾವಲಿರುತ್ತೆ. ಸೂಕ್ತ ಐಡಿ ಕಾರ್ಡ್ ಇದ್ರೆ ಮಾತ್ರ ಪಬ್ ಒಳಗೆ ಎಂಟ್ರಿ ಇದೆ. 21 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಪಬ್ ಒಳಗೆ ಅವಕಾಶ. ಹಾಗಾಗಿ 21ರ ಒಳಗೆ ಏನಾದರೂ ನೀವಿದ್ರೆ ನಿಮಗೆ ಎಂಟ್ರಿ ಇಲ್ಲ, ಮನೆಯಲ್ಲೇ ಪಾರ್ಟಿ ಗಿಟಿ ಮಾಡ್ಕೊಬೇಕಾಗುತ್ತೆ. ಕೋರಮಂಗಲದ ಪಬ್ಗಳಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಸಿದ್ಧತೆ ಆಗಿದೆ. ಪೊಲೀಸರ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಿ ಪಾರ್ಟಿಗೆ ಬರಬೇಕು. ಕೋರಮಂಗಲದಲ್ಲಿ ಈಗ ಪಾರ್ಟಿಗೆ ರೆಡಿ ಆಗಿರುವಂತಹ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. 2024ರ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆಗೆ ಬೆಂಗಳೂರಿನಾದ್ಯಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಬೆಂಗಳೂರಿನ MG ರಸ್ತೆ, ಚರ್ಚ್ ಸ್ಟ್ರೀಟ್ ಹಾಗೂ ಬ್ರಿಗೇಡ್ ರಸ್ತೆಗಳಲ್ಲಿ ಕಿಕ್ಕಿರಿದು ಜನ ಸೇರ್ತಾರೆ. ಅದರಂತೆ ಬೆಂಗಳೂರಿನ ಕೋರಮಂಗಲದಲ್ಲೂ ಕೂಡ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆಗೆ ಅಣಿಯಾಗ್ತಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಕೋರಮಂಗಲದಲ್ಲಿ ಇರ್ತಕ್ಕಂಥ ಜಿಪ್ಸಿ ಟವರ್ಸ್ ಪಬ್ನಲ್ಲಿದ್ದೇವೆ. ನೀವೀಗಾಗಲೇ TV9 ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂಥ ಇಡೀ ಜಿಪ್ಸಿ ಟವರ್ಸ್ನ ಮೇಲ್ಭಾಗದಲ್ಲಿ ಅಂದರೆ ರೂಫ್ ಟಾಪ್ನಲ್ಲಿ ಇರ್ತಕ್ಕಂಥ ಈ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ ಎಂಜಾಯ್ ಮಾಡಲಿಕ್ಕೆ ಯುವಜನರು ಕಿಕ್ಕಿರಿದು ಸೇರ್ತಾರೆ, ಪಾರ್ಟಿಯನ್ನು ಮಾಡ್ತಾರೆ. ಪಾರ್ಟಿ ಮೂಡ್ನಲ್ಲಿರ್ತಕ್ಕಂಥ ಇಲ್ಲಿಗೆ ಆಗಮಿಸುವಂಥ ಗ್ರಾಹಕರಿಗೆ, ಪಬ್ನ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ CCTV ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಿರೋದನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಸಂಜೆ ಆಗ್ತಿದ್ದಂಗೆ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾರೆ. ಅವರೆಲ್ಲರೂ ಕೂಡ ಪಾರ್ಟಿಯನ್ನು ಮಾಡ್ತಾ ಎಂಜಾಯ್ ಮಾಡ್ತಾರೆ. ಅಂದರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಇರ್ತಕ್ಕಂಥ ಸಿಬ್ಬಂದಿ ಕೂಡ ಕಣ್ಗಾವಲನ್ನು ಇರಿಸಿರ್ತಕ್ಕಂಥದ್ದು, CCTV ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಮೇಲ್ಭಾಗದಲ್ಲಿ ಗಮನಿಸ್ತಾ ಇದ್ದೀರಾ, DJ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಕಲರ್ಫುಲ್ ಲೈಟ್ನ ರಂಗಿನಲ್ಲಿ ಹೊಸ ವರ್ಷಾಚರಣೆ ಸಂಭ್ರಮಾಚರಣೆಗೆ ಯುವಕರು ಕಿಕ್ಕಿರಿದು ಸೇರಿ ಕುಣಿದು ಕುಪ್ಪಳಿಸುತ್ತಾ ಡಿಜೆಯನ್ನು ಕೂಡ ಎಂಜಾಯ್ ಮಾಡ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಗಳನ್ನು ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಮಾಡ್ಕೊಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ TV9 ಜೊತೆಗೆ ಈ ಕುರಿತು ಮಾತನಾಡೋದಕ್ಕೆ ಜಿಪ್ಸಿ ಟವರ್ಸ್ನ ಪ್ರೊಪರೇಟರ್ ಆಗಿರ್ತಕ್ಕಂಥ ಪ್ರಕಾಶ್ ನಾಯಕ್ ಅವರು TV9 ಜೊತೆಗಿದ್ದಾರೆ. ಏನ್ ಹೇಳ್ತಾರೆ ಪ್ರಕಾಶ್ ನಾಯಕ್, ಅವ್ರನ್ನೇ ಕೇಳೋಣ. ಸರ್, ಈಗಾಗಲೇ ಬರದ ಸಿದ್ಧತೆಗಳು ಕೂಡ ನಡೀತಿದೆ. 2024ರ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಬೇಸಿಕಲಿ ನ್ಯೂ ಇಯರ್ಗೋಸ್ಕರ ತುಂಬ ಜನ ಬರ್ತಾರೆ ಕೋರಮಂಗಲದಲ್ಲಿ. ಅವ್ರನ್ನ ಹೇಗೆ ನಾವು ನೋಡ್ಕೋಬೇಕು, ಅವ್ರ ಸೇಫ್ಟಿ, ಆಲ್ಸೋ ಸರ್ವ್ ದೆಮ್ ಬಿಕಾಸ್ ಇಸ್ ಕಸ್ಟಮರ್ ಫಸ್ಟ್ ಅಂತ. ಸೊ ಮೇಕಿಂಗ್ ಶೋರ್ ದಟ್ ನಾವು ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟು ಅವರಿಗೆ ಬೇಕಾಗಿರೋ ಫುಡ್ಡು, ಡ್ರಿಂಕ್ಸು, ಆಲ್ಸೋ ಸೇಫ್ಟಿನ ಕನ್ಸಿಡರ್ ಮಾಡಿಬಿಟ್ಟು ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 1,000 ಜನ ಇವತ್ತು. ಏನೇನು ಸೇಫ್ಟಿ ಮೆಜರ್ಸನ್ನು ಕೈಗೊಂಡಿದ್ದಾರೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ವ್ಯವಸ್ಥೆ ಮಾಡ್ಕೊಳ್ಳೋದು? ಸೊ ಬೌನ್ಸರ್ ಒಂದು, ಮೇಕಿಂಗ್ ಶೋರ್ ದಟ್ ಎಲ್ಲ ಫ್ಲೋರ್ಗಳಲ್ಲೂ 2ರಿಂದ 3 ಬೌನ್ಸರ್ಗಳು ಇದ್ದಾರೆ, ಯಾವುದೇ ಥರ ಜನಗಳು ಒಳಗಡೆ ಪ್ರಾಬ್ಲಮ್ ಆಗದೆ ಇರೋ ಥರ. ಅದಾದಮೇಲೆ ಮೋರ್ ದೆನ್ 35 CCTVಸ್ಗಳನ್ನು ಇಟ್ಟಿದ್ದೀವಿ. ಎಲ್ಲ ಕಾರ್ನರಲ್ಲೂ ಏನಾದ್ರೂ ಅದು ರೆಕಾರ್ಡ್ ಆಗ್ತಾ ಇರಬೇಕು, ಸೊ ದಟ್ ನಾಳೆ ನಮಗೆ ಪ್ರೂಫ್ ಥರ ಇರುತ್ತೆ ಅಂತ. ಅದೊಂದು ಕೂಡ ಅಲ್ಲಿರ್ತಕ್ಕಂಥ ಮಾಲೀಕರು ಹೇಳ್ತಿರ್ತಕ್ಕಂಥ ಮಾತು. ಒಟ್ಟಾರೆಯಾಗಿ ಗ್ರಾಹಕರ ರಕ್ಷಣೆಗೋಸ್ಕರವಾಗಿ ನಾವು ಈಗಾಗಲೇ ಸಿಬ್ಬಂದಿಗಳನ್ನು ಕೂಡ ನೇಮಕ ಮಾಡಿದ್ದೇವೆ. ಅಷ್ಟಲ್ಲದೆ ಬೌನ್ಸರ್ಸ್ ಕೂಡ ಇಲ್ಲಿದ್ದಾರೆ. ಆ ಬೌನ್ಸರ್ಸ್ನಲ್ಲಿ ಮಹಿಳಾ ಬೌನ್ಸರ್ಸ್ಗಳನ್ನು ಕೂಡ ನಾವು ನೇಮಕ ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇಡೀ ಪಬ್ಗೆ, ನಮ್ಮ ಒಳಭಾಗಕ್ಕೆ ಆಗಮಿಸಿದಂತಹ ಗ್ರಾಹಕರ ಸುರಕ್ಷತೆಗೆ ಹೆಚ್ಚು ನಾವು ಇಲ್ಲಿ ಮಹತ್ವವನ್ನು ಕೊಡ್ತಿರತಕ್ಕಂಥ. ಅಷ್ಟಲ್ಲದೆ ಈ ಹಿನ್ನೆಲೆಯಲ್ಲಿ ಸೇಫ್ಟಿ ಮೆಜರ್ಸ್ ಮುಖ್ಯವಾಗುತ್ತೆ. ಪೊಲೀಸರು ನೀಡಿರ್ತಕ್ಕಂಥ ಗೈಡ್ಲೈನ್ಸ್ನು ಕೂಡ ನಾವು ಫಾಲೋ ಮಾಡಿ ಬರೆದಿದ್ದ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.